ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ. ಈ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಮತ್ತು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಬಾದಾಮಿ 1 ಕಪ್, ಕ್ಯಾಶು 1 ಕಪ್, ವಾಲ್ನಟ್ ಅರ್ಧ ಕಪ್, ಫಿಗ್ ಅಂಜೂರ ಅರ್ಧ ಕಪ್, ಡೇಟ್ಸ್ ಖರ್ಜೂರ 3 ಕಪ್, ಗೀ ತುಪ್ಪ 2 ಟೇಬಲ್ ಸ್ಪೂನ್, ಪಿಸ್ತಾಶಿಯೋಸ್ 1/4 ಕಪ್, ರೇಸಿನ್ಸ್ ಒಣದ್ರಾಕ್ಷಿ 2 ಟೇಬಲ್ ಸ್ಪೂನ್, ಬ್ಲ್ಯಾಕ್ ರೇಸಿನ್ಸ್ ಕಪ್ಪು ದ್ರಾಕ್ಷಿ 2 ಟೇಬಲ್ ಸ್ಪೂನ್, ಪಾಪಿ ಸೀಡ್ಸ್ ಗಸಗಸೆ 3 ಟೇಬಲ್ ಸ್ಪೂನ್, ಮೆಲನ್ ಸೀಡ್ಸ್ ತರ್ಬೂಜ ಬೀಜ 2 ಟೇಬಲ್ ಸ್ಪೂನ್, ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ 2 ಟೇಬಲ್ ಸ್ಪೂನ್, ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ 2 ಟೇಬಲ್ ಸ್ಪೂನ್. ಹಾಗಾದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ 1 ಕಪ್ ಆಗುವಷ್ಟು ಬಾದಾಮಿನ ಇದಕ್ಕೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡೋಣ. ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಆಗಲಿ ಅದನ್ನು ನೆನೆಸಿಟ್ಟು ಅದು ರೋಸ್ಟ್ ಮಾಡಿನೇ ಸೇವಿಸುವಂಥದ್ದು. ಯಾಕೆ ಅಂದರೆ 100%ಅಲ್ಲಿ 100% ನಿಮಗೆ ಪೌಷ್ಟಿಕಾಂಶ ಸಿಗಬೇಕು ಅಂದರೆ ಈ ರೀತಿ ಮಾಡಲೇಬೇಕು. ನೀವು ಡೈರೆಕ್ಟಾಗಿ ತಿನ್ನೋದ್ರಿಂದ 100%ಅಲ್ಲಿ 50-60% ಪೌಷ್ಟಿಕಾಂಶ ಅಷ್ಟೇ ನಿಮ್ಮದಾಗುತ್ತೆ. ಮತ್ತೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಬರುತ್ತೆ ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ. ಆದ ಕಾರಣಕ್ಕೆ ಯಾವತ್ತೇ ಆಗಲಿ ನೀವು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಅಥವಾ ನೆನೆಸಿಟ್ಟು ತಿನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಾದಾಮಿನಲ್ಲಿ ನಮಗೆ ಐರನ್ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಹಾರ್ಟ್ಗೆ ತುಂಬಾ ಹೆಲ್ಪ್ಫುಲ್ಲು. ಐರನ್ ನಮ್ಮ ಹಾರ್ಟಿನ ಒಂದು ಎದೆ ಬಡಿತ ಅಂತ ಏನು ಹೇಳ್ತೀವಲ್ಲ, 70-75% ಅಷ್ಟು ಇರಬೇಕು ಅಂದರೆ ಬಾದಾಮನ್ನು ದಿನನಿತ್ಯ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಮೆಗ್ನೀಷಿಯಮ್ ಚೆನ್ನಾಗಿರೋದ್ರಿಂದ ಬೋನ್ಸ್ಗೂ ಒಂದು ಸ್ಟ್ರೆಂತ್ ಕೊಡುತ್ತೆ ಮತ್ತು ಯಾವುದೇ ರೀತಿ ಸುಸ್ತು ಕೂಡ ಆಗಲ್ಲ. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕೋತಾ ಇದ್ದೀನಿ. ಈ ಗೋಡಂಬಿ ನಮ್ಮ ಕಂಪ್ಲೀಟ್ ಐರನ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ಇಮ್ಯುನಿಟಿಗೆ ಸಪೋರ್ಟ್ ಕೊಡುತ್ತೆ ಇದೊಂದು ಗೋಡಂಬಿ. ಮತ್ತು ದಿನ ಫುಲ್ಲು ಎನರ್ಜಿಟಿಕ್ ಆಗಿರ್ತೀವಿ. ಬೆಳಗ್ಗೆಯಿಂದ ನೈಟ್ ಮಲಗೋವರೆಗೂ ಒಂದೇ ಎನರ್ಜಿ ಲೆವೆಲ್ನ ಮೇಂಟೈನ್ ಮಾಡ್ತೀವಿ. ರಾತ್ರಿ ಸಮಯದಲ್ಲೂ ಅಷ್ಟೇ ಒಳ್ಳೆ ನಿದ್ದೆ ಬರುತ್ತೆ ಈ ಗೋಡಂಬಿ ತಿನ್ನೋದ್ರಿಂದ. ಫ್ಯಾಟ್ಸ್ ಕೂಡ ತುಂಬ ಹೆಲ್ದಿ ಫ್ಯಾಟ್ ಇದೆ ಇದೊಂದು ಗೋಡಂಬಿನಲ್ಲಿ. ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ನಮ್ಮದೊಂದು ಬಾಡಿಗೆ. ಇಷ್ಟು ರೋಸ್ಟ್ ಆದರೆ ಸಾಕು. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ವಾಲ್ನಟ್ನ ಹಾಕೋತಾ ಇದ್ದೀನಿ. ಈ ವಾಲ್ನಟ್ಟು ಈ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ವ, ಅವ್ರಿಗೆ ಅದ್ಭುತವಾದಂಥ ಒಂದು ಡ್ರೈ ಫ್ರೂಟ್ ಅಂತಲೇ ಹೇಳ್ಬೋದು. ಇದನ್ನು ಅವರು ದಿನನಿತ್ಯ ಸೇವಿಸಿದ್ದೇ ಆದರೆ ಮಗುವಿನ ನ್ಯೂರಲ್ ಗ್ರೋತ್ ಚೆನ್ನಾಗಾಗುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇದೊಂದು ವಾಲ್ನಟ್ಟಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನರ್ವಸ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಕಣ್ಣಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಅದೇ ಒಂದು ಪಾತ್ರೆಗೆ ಪಿಸ್ತಾ ಹಾಕೋತಾ ಇದ್ದೀನಿ. ಈ ಪಿಸ್ತಾ ಬ್ರೈನ್ನ ಚುರುಕುಗೊಳ್ಳುತ್ತೆ ಮತ್ತು ಕಣ್ಣಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಿಸ್ತಾ ತಿನ್ನೋದ್ರಿಂದ. ಪಿಸ್ತಾನ ಆದಷ್ಟು ಕಮ್ಮಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದೊಂದು ಪಿಸ್ತಾನಲ್ಲಿ ಪಿತ್ತದ ಒಂದು ಪ್ರಕೃತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟು ಫಿಗ್ ಅಂದರೆ ಅಂಜೂರ ಅಂತ ಏನು ಹೇಳಿದೆ ಅಲ್ವಾ, ಸೊ ಅಂಜೂರನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅಂಜೂರನಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ ಇರುತ್ತೆ. ಇಷ್ಟು ನಮ್ಮ ಬೋನ್ಸ್ಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಯಾರಾದರೂ ಅನೇಮಿಯಾ ಪೇಷಂಟ್ಸ್ ಇದ್ದರೆ ಅಥವಾ ನಿಮಗೆ ಯಾವಾಗಲೂ ಸುಸ್ತಾಗ್ತಿದೆ ಅಂದರೆ ಇದನ್ನು ನೀವು ಸುಸ್ತಾದಾಗ ಒಂದೊಂದು ಅಂಜೂರ ತಿಂದು ನೋಡಿ, ಆ ಸುಸ್ತೇ ಕಮ್ಮಿ ಆಗಿಬಿಟ್ಟಿರುತ್ತೆ. ಫುಲ್ ಕಂಪ್ಲೀಟ್ ಎನರ್ಜೆಟಿಕ್ ಆಗಿರ್ತೀರ. ಮಸಲ್ ಫಂಕ್ಷನ್ ಚೆನ್ನಾಗಾಗುತ್ತೆ ಮತ್ತು ರಕ್ತದ ಉತ್ಪತ್ತಿ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಫಿಗ್ ತಿನ್ನೋದ್ರಿಂದ, ಗೊತ್ತಾ. ಮತ್ತು ಒಂದು ರೈಸಿನ್ಸ್ ಕಪ್ಪು ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಈ ಎರಡರಲ್ಲೂ ಕೂಡ ಕ್ಯಾಲ್ಶಿಯಮ್ ಚೆನ್ನಾಗಿರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಫೈಬರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಇದು ರೈಸಿನ್ಸಲ್ಲಿ. ವೈಟಮಿನ್ B6 ಮತ್ತು C ಈ ಡ್ರೈ ಫ್ರೂಟ್ಸ್ನಲ್ಲಿ ಇವೆರಡರಲ್ಲೇ ಸಿಗೋವಂಥದ್ದು ನೋಡಿ. ಅನೇಮಿಯಾಯಿಂದನೂ ಕೂಡ ಮುಕ್ತರಾಗ್ತೀರ. ಅದರಲ್ಲೂ ಈಗ ಗರ್ಭಿಣಿ ಸ್ತ್ರೀಯರು ವಾಮಿಟಿಂಗ್ ಆಗ್ತಿರುತ್ತೆ, ತುಂಬ ಸುಸ್ತಾಗ್ತಿರುತ್ತಲ್ಲ, ಆವಾಗ ಒಂದೊಂದು ಕಪ್ಪು ದ್ರಾಕ್ಷಿನ ತಿಂತಾಯಿರಿ. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ ಇದನ್ನು ತಿನ್ನೋದ್ರಿಂದ. ನಂತರ ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಈ 3 ಸೀಡ್ಸ್ಗಳಲ್ಲಿ ಹೆಲ್ದಿ ಫ್ಯಾಟ್ ಕಂಟೆಂಟ್ ಇರುತ್ತೆ, ಜಿಂಕ್ ಚೆನ್ನಾಗಿದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇವಿಷ್ಟು ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ನಮ್ಮ ಕಣ್ಣಿನ ದೃಷ್ಟಿಗೆ ಅದ್ಭುತವಾದಂಥ ಒಂದು ಹೇಳ್ಬೋದು. ಮತ್ತು ನಮ್ಮ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾದರೆ ಮತ್ತೇನು ಪ್ರಾಬ್ಲಮ್ಸೇ ಇರಲ್ಲ ಅಲ್ವಾ. ಮತ್ತು ಈ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ಲಡ್ಡು ಈ ಹೆಣ್ಮಕ್ಳಿಗೆ ವರದಾನ ಅಂತಲೇ ಹೇಳ್ಬೋದು. ಆ ಪ್ರಕೃತಿನೇ ನಮಗೆ ಒಂದು ವರ ಕೊಟ್ಬಿಟ್ಟಿದ್ದಾರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕೊಟ್ಟು.
ನಂತರ ನಾನು ಪಾಪಿ ಸೀಡ್ಸ್ ಗಸಗಸೆ ಹಾಕೋತಾ ಇದ್ದೀನಿ. ನಮ್ಮ ಗಸಗಸೆಯಿಂದ ಏನು ಪ್ರಯೋಜನ ಅಂಥೇಳಿ ನಮ್ಮ ಟೇಸ್ಟ್ ಬಡ್ಸ್ಗೆ ಗೊತ್ತಿರುತ್ತೆ ಅಲ್ವಾ. ನಂತರ 3 ಕಪ್ ಆಗೋಷ್ಟು ಖರ್ಜೂರನ ಇದನ್ನೆಲ್ಲ ಬಾಂಡ್ ಮಾಡಬೇಕಲ್ಲ, ಬೈಂಡಿಂಗ್ ಮಾಡಬೇಕಲ್ಲ, ಹಾಗಾಗಿ ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಆಗಿದೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನು ಗ್ರೈಂಡ್ ಮಾಡಿದ್ದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಯಾಕಂದರೆ ಇದು ತುಂಬ ದಿನ ಎತ್ತಿಡ್ಬೋದು. ಒಂದು 2ರಿಂದ 3 ವಾರಗಳ ಕಾಲ ನಾವು ಡೈರೆಕ್ಟಾಗಿ ಹಾಗೆ ಇಡ್ಬೋದು. ರೆಫ್ರಿಜಿರೇಟ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ. ನೋಡ್ತಾ ಇರ್ಬೋದು ನೀವು, ಮೊದಲು ಯಾವ ರೀತಿ ಕಾಣಿಸ್ತಿತ್ತು ಮತ್ತು ಈಗ ಯಾವ ರೀತಿ ಕಾಣ್ತಿದೆ. ಇದೊಂದು ಖರ್ಜೂರ ಅಂತ ಹೇಳ್ಬಿಟ್ಟು ಬೈಂಡಿಂಗ್ ಅದ್ಭುತವಾಗಿ ಆಗುತ್ತೆ ಈ ಖರ್ಜೂರನ ಸ್ವಲ್ಪ ರೋಸ್ಟ್ ಮಾಡಿ ಮಾಡೋದ್ರಿಂದ. ಡೈರೆಕ್ಟಾಗಿ ಹಾಗೆ ಮಾಡಿಬಿಟ್ರೆ ಒಂದು 2-3 ದಿನ ಇರೋದು ಅಷ್ಟು ಸೇಫ್ಟಿ ಅಲ್ಲ. ಅದರಲ್ಲೂ ಈ ಚಳಿಗಾಲದಲ್ಲಿ ಇರ್ಬೋದು, ಬಟ್ ಈ ಬೇಸಿಗೆ ಕಾಲದಲ್ಲಿ ಇರೋದು ತುಂಬಾ ಡೌಟು. ಹಾಗಾಗಿ ನಂತರ ನಾನು ಏನೇನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಇದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಡ್ರೈ ಫ್ರೂಟ್ಸ್ ಲಡ್ಡು ಹೆಣ್ಮಕ್ಳಿಗೆ ಮಾಡಿಸ್ದು ಇರೋವಂಥದ್ದು. ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ತಿನ್ಬೋದು, ಗಂಡಸರು ಕೂಡ ತಿನ್ಬೋದು. ಆದರೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಈ ಮೆನ್ಸ್ಟ್ರುವಲ್ ಸೈಕಲ್ ಟೈಮಲ್ಲಿ ಮತ್ತು ಈ ಗರ್ಭಿಣಿಯರು ಕೂಡ 3 ತಿಂಗಳಾದಮೇಲೆ ತಿನ್ನುವಂಥದ್ದು, ಬಾಣಂತಿಯರು ಒಂದು 6 ತಿಂಗಳಾದಮೇಲೆ ತಿನ್ನುವಂಥದ್ದು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಬ್ಯಾಕ್ ಇಶ್ಯೂಸ್ ಆಗಲಿ, ಮೊಣಕಾಲು ನೋವು, ಮಂಡಿ ನೋವು ಇದು ಯಾವುದೂ ಬರೋದಿಲ್ಲ. ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕಪ್ಪ ಅನ್ನೋ ಯೋಚನೆಯೇ ಇರಲ್ಲ. ನೀವು ಮೆಡಿಸಿನ್ನ ತಗೊಳ್ಳೋವಂಥ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಶೇಪ್ ಕೊಡಿ. ಮಕ್ಳಿಗಾದರೆ ಅವ್ರಿಗಿಷ್ಟ ಆಗೋವಂಥ ಶೇಪ್ ಕೊಡಿ. ನಿಮಗಾದರೆ ರೌಂಡ್ ಈಸ್ ದ ಬೆಸ್ಟ್ ಅಲ್ವಾ, ಈಸಿಯಾಗಿರುತ್ತೆ, ಬೇಗ ರೌಂಡ್ ಮಾಡ್ಬೋದು. ಈ ಥರದ್ದೊಂದು ನೀವು ಮಾಡ್ಕೊಂಡಿದ್ದೆ ಆದರೆ, ಪ್ರತಿನಿತ್ಯ ಒಂದೊಂದು ಡ್ರೈ ಫ್ರೂಟ್ಸ್ ಲಡ್ಡುನ ನೀವು ತಿಂದಿದ್ದೇ ಆದರೆ ತುಂಬ ಆರೋಗ್ಯವಾಗಿರ್ತೀರ. ಯಾವುದೇ ರೀತಿ ಕಾಯಿಲೆಗಳು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ಗರ್ಭಿಣಿಯರಿಗೆ ಅದ್ಭುತವಾದಂಥ ರೆಮಿಡಿ ಮತ್ತು ಪ್ಯೂಬರ್ಟಿ ಬಂದಿರುವಂಥ ಹೆಣ್ಣು ಮಕ್ಳಿಗೂ ಕೂಡ ಅದ್ಭುತವಾದಂಥ ಒಂದು ಫುಡ್ ಅಂತಲೇ ಹೇಳ್ಬೋದಿದು. ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಲೇಬೇಕು, ಸೇವನೆ ಮಾಡಲೇಬೇಕು. ಸೇವಿಸಿ ಯಾವ ರೀತಿ ಇದೆ, ಟೇಸ್ಟ್ ಯಾವ ರೀತಿ ಇತ್ತು ಅಂಥೇಳಿ ನನಗೊಂದು ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ದಯವಿಟ್ಟು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬೋದು ಅಂತ ಹೇಳ್ತೀನಿ. ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಜೈ ಆಂಜನೇಯ.